ಮನುಷ್ಯರಿಗೆ ಮಾತ್ರ ಅಲ್ಲ, ಲೇಸರ್ ಮಷಿನ್ಗೂ ಕೂಡ ಎಸಿ ಬೇಕು ಅಂತ ಗೊತ್ತಿತ್ತಾ? ಇವತ್ತು ಚಿಲ್ಲರ್ ಓಪನ್ ಮಾಡ್ಬಿಟ್ಟು ಅದ್ರ ಒಳಗಿನ ಸೀಕ್ರೆಟ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಓಪನ್ ಮಾಡೋದಕ್ಕೆ ನಾನ್ ಬಳಸ್ತಿರೋದು ಟೋಟಲ್ ಅವರ ಸ್ಕ್ರೂ ಡ್ರೈವರ್. ಇದೇ ನೋಡಿ ಕಂಪ್ರೆಸರ್ ಹತ್ರ ಸಿಕ್ಕಾಬಟ್ಟೆ ಪೈಪ್ಸ್ ಗಳಿದಾವೆ, ಕಾಪರ್ ಪೈಪ್ಸ್ ಗಳಿದಾವೆ, ಮತ್ತೆ ಫ್ಯಾನ್ ಇದೆ, ಟೆಂಪರೇಚರ್ ಕಂಟ್ರೋಲರ್ ಇದೆ. ಆದ್ರೆ ಇದ್ರೆಲ್ಲದ್ರ ಪ್ರಿನ್ಸಿಪಲ್ ಏನ್ ಗೊತ್ತಾ? ಪೈಪ್ಸ್ ಒಳಗಡೆ ಇರೋ ಕೂಲೆಂಟ್ ನ ಕಂಪ್ರೆಸ್ ಮಾಡಿದ್ರೆ ಅದ್ರ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಆ ಟೆಂಪರೇಚರ್ ನ ಫ್ಯಾನ್ ಇಂದ ಹೊರಗಡೆ ಓಡಿಸಿ ಅದ್ರ ಪ್ರೆಷರ್ ನ ಕಮ್ಮಿ ಮಾಡಿದ್ರೆ ಕೂಲ್ ಆಗೋಗುತ್ತೆ. ಕೂಲ್ ಆಗಿರೋ ಕೂಲೆಂಟ್ ನ ವಾಟರ್ ಸುತ್ತ ಬಿಟ್ಟು ಕೋಲ್ಡ್ ವಾಟರ್ ನ ಪಂಪ್ ಯೂಸ್ ಮಾಡ್ಕೊಂಡು ಲೇಸರ್ಗೆ ಚಿಲ್ ಮಾಡಿಸೋದೆ. ಟೆಂಪರೇಚರ್ ಸ್ಟೇಬಲ್ ಆಗಿದ್ರೆ ಲೇಸರ್ ಸೂಪರ್ ಆಗಿ ಸ್ಟೇಬಲ್ ಪವರ್ ನ ಡೆಲಿವರ್ ಮಾಡುತ್ತೆ. ಕಟಿಂಗ್ ಕ್ವಾಲಿಟಿ ಕೂಡ ಸೂಪರ್ ಸ್ಟೇಬಲ್ ಆಗಿ ಬರುತ್ತೆ. ಟ್ಯೂಬ್ ಲೈಫ್ ಕೂಡ ನಿಮ್ಗೆ ತುಂಬಾ ದಿನ ಬರುತ್ತೆ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಮೇಕರ್ಸ್ ಕಟ್ಟೆ ಚಾನೆಲ್ ನ ಫಾಲೋ ಮಾಡಿ, ನಾಲೆಡ್ಜ್ ನ ಶೇರ್ ಮಾಡಿ.